ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ತಮಿಳುನಾಡು ಎಲೆಕ್ಷನ್ಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇರೋದು. ಈ ಹೊತ್ತಲ್ಲಿ ಎಲ್ಲಾ ಪಕ್ಷಗಳು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿದ್ರೆ, ಇನ್ನೊಂದು ದಿಕ್ಕಲ್ಲಿ ಬಿಜೆಪಿಯಲ್ಲಿ ಅಣ್ಣಾಮಲೈಗೆ ಟಿಕೆಟ್ ಮಿಸ್ ಆಗಿರೋ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಯಿತು. ಕೊನೆಗೂ ಖುದ್ದು ಅಣ್ಣಾಮಲೈ ಅದಕ್ಕೆ ಕ್ಲಾರಿಟಿ ನೀಡಿದ್ರು. ನಂತರ ಅದು ಅಲ್ಲಿಂದಲ್ಲಿಗೆ ಸಮಾಪ್ತಿಯಾಯಿತು. ಆದರೆ ಕ್ಲಾರಿಫಿಕೇಶನ್ ಬಳಿಕ ಎಲ್ಲವೂ ಸರಿ ಹೋಯಿತು ಅಂತ ಗಮನ ಬೇರೆ ದಿಕ್ಕಿಗೆ ಹೋಗಿದೆ. ಆದರೆ ಅಣ್ಣಾಮಲೈ ಹೇಳಿರೋ ಕೆಲವೊಂದು ಸೂಕ್ಷ್ಮ ವಿಚಾರಗಳು, ಫ್ಯೂಚರ್ ಪ್ಲಾನ್ ಏನು, ಯಾವ ಕಾರಣಕ್ಕೆ ಇದು ಸೀರಿಯಸ್ ಮ್ಯಾಟರ್ ಆಗೋದಿಲ್ಲ, ಮುಂದಿನ ದಿನಗಳಲ್ಲಿ ಕೆಲಸ ಹೇಗಿರುತ್ತೆ, ಇದೆಲ್ಲವನ್ನ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಟಿಕೆಟ್ ವಿಚಾರದಲ್ಲಿ ಅಣ್ಣಾಮಲೈ ಹೇಳಿದ್ದೇನು ಅನ್ನೋದನ್ನ ತಿಳಿಸ್ತೀನಿ. ನಾನು ಆಲ್ರೆಡಿ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಪತ್ರದ ಮೂಲಕ ಹೈಕಮಾಂಡ್ಗೆ ತಿಳಿಸಿದ್ದೆ. ಆದ್ರಿಂದ ಇದು ಟಿಕೆಟ್ ನಿರಾಕರಣೆ ಮಾಡಿರೋದು ಅಲ್ಲ, ಬದಲಾಗಿ ನನ್ನ ನಿರ್ಧಾರ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕತ್ವ ನನ್ನ ನಿರ್ಧಾರವನ್ನ ಗೌರವಿಸಿರೋದಕ್ಕೆ ನನಗೆ ಖುಷಿ ಇದೆ. ಸದ್ಯ ಒಬ್ಬ ಕಾರ್ಯಕರ್ತನಾಗಿ ನನ್ನ ಮೇಲೆ ಪಕ್ಷ ಒಂದಷ್ಟು ಜವಾಬ್ದಾರಿಯನ್ನ ಇಟ್ಟಿದೆ. ಬಿಜೆಪಿ ಅಭ್ಯರ್ಥಿಗಳು ಹಾಗೂ NDA ಅಭ್ಯರ್ಥಿಗಳ ಪರವಾಗಿ ನಾನು ಪ್ರಚಾರದಲ್ಲಿ ತೊಡಗಬೇಕು. ಆ ಕೆಲಸ ನನ್ನಿಂದ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಈ ಮೂಲಕ ಪಕ್ಷದ ನಿರ್ಧಾರದ ವಿಚಾರದಲ್ಲಿ ಗೊಂದಲ ಬೇಡ, ಈ ಎಲೆಕ್ಷನ್ನಲ್ಲಿ ಎಲ್ಲರೂ ಒಟ್ಟಾಗಿ ಹೋರಾಡೋಣ ಅಂತ ಹೇಳಿ ಅಸಮಾಧಾನಗಳಿಗೆ ತೆರೆ ಎಳೆಯೋ ಕೆಲಸವನ್ನ ಮಾಡಿದ್ದಾರೆ. ಆದರೆ ಇದರ ಜೊತೆಗೆ ಹೇಳಿದ ವಿಚಾರಗಳು ಅಣ್ಣಾಮಲೈ ಗುರಿ ಏನು ಅನ್ನೋದನ್ನ ಬಿಚ್ಚಿಡ್ತಾ ಇದೆ. ಇವತ್ತು ನಾನು ಟಿಕೆಟ್ ತಗೊಂಡು MLA ಅಥವಾ MP ಆಗೋದು ದೊಡ್ಡ ವಿಷಯ ಅಲ್ಲ. ಆದರೆ ಇಷ್ಟು ವರ್ಷಗಳ ಕಾಲ ಪಕ್ಷಕ್ಕಾಗಿ ಎಷ್ಟೋ ಕಾರ್ಯಕರ್ತರು ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅವರಿಗೆ ನ್ಯಾಯ ಸಿಗಬೇಕು ಅಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಬೇರೂರಿಸೋ ಕೆಲಸ ಆಗಬೇಕು. ಆ ಉದ್ದೇಶದಿಂದಲೇ ನಾನು ಪಕ್ಷಕ್ಕೆ ಬಂದಿರೋದು. ಇದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ನನ್ನನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಾಗಲೇ ಅಮಿತ್ ಶಾ ಎಚ್ಚರಿಕೆಯ ಸಂದೇಶ ನೀಡಿದ್ರು. ಇನ್ನು ಮುಂದೆ ಜೀವನ ಸಹಜವಾಗಿ ಇರೋದಿಲ್ಲ, ಎಲ್ಲಾ ರೀತಿಯಲ್ಲೂ ಸಮಸ್ಯೆ ಮಾಡುವವರು ಹುಟ್ಟಿಕೊಳ್ತಾರೆ ಅಂತ. ಆಗ್ಲೇ ನಾನು ಎಲ್ಲದಕ್ಕೂ ತಯಾರಿ ಮಾಡಿಕೊಂಡೇ ಬಂದಿದ್ದೆ. ನನ್ನ ಬಗ್ಗೆ ಅಪಪ್ರಚಾರ ಮಾಡಿ, ಸುಳ್ಳು ಆಪಾದನೆ ಹೊರಿಸಿ, ಕೇಸ್ಗಳನ್ನ ಹಾಕಿ ಅಥವಾ ಏನೇ ಮಾಡಿ ನಾನು ಮಾತ್ರ ನಿಲ್ಲೋದಿಲ್ಲ, ಮುಂದಕ್ಕೆ ಹೋಗ್ತಾ ಇರ್ತೀನಿ. ಇನ್ನು ಕೆಲವರು ನನ್ನನ್ನ ರಫ್ ಅಂಡ್ ಟಫ್ ಅಥವಾ ಅಗ್ರೆಸಿವ್ ಆಗಿದ್ದೀನಿ, ಇದರಿಂದ ರಾಜಕೀಯ ಹಿನ್ನಡೆ ಆಗ್ಬೋದು ಅಂತೆಲ್ಲ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನನ್ನ ಸ್ಟೈಲ್ ಚೇಂಜ್ ಮಾಡೋದಿಲ್ಲ. ತಮಿಳುನಾಡಿನಂತ ರಾಜ್ಯದಲ್ಲಿ ಜನರನ್ನ ಒಗ್ಗೂಡಿಸಬೇಕು ಅಂದ್ರೆ ಎಷ್ಟು ಅಗ್ರೆಸಿವ್ ಆಗಿ ಇರಲೇಬೇಕು, ನಾನು ಹಾಗೆ ಇರ್ತೀನಿ. ಇದರಿಂದಾಗಿ ನನ್ನ ಜೊತೆ ಇರೋದಕ್ಕೆ ಸಮಸ್ಯೆ ಆಗುತ್ತೆ ಅಂದ್ರೆ ಯಾರು ಬರಲೇಬೇಡಿ. ನನ್ನ ಜೊತೆಗೆ ಬರ್ತೀನಿ ಅನ್ನೋ ಹಾಗಿದ್ರೆ ಹೋರಾಡೋದಕ್ಕೆ ರೆಡಿ ಇರಿ. ಎಲ್ಲವನ್ನು ಫೇಸ್ ಮಾಡಿಕೊಂಡೇ ಮುಂದಕ್ಕೆ ಹೋಗೋದು ಅಂತ ಹೇಳಿದ್ದಾರೆ. ಅಲ್ಲದೆ ಈ ರೀತಿ ಹೋರಾಟ ಎಷ್ಟು ದಿನ, ಗುರಿ ಏನು, ಅದು ಸಾಧ್ಯವಾಗೋದು ಯಾವಾಗ ಅನ್ನೋದಕ್ಕೂ ಕೂಡ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ. ಬಿಜೆಪಿ ಸೇರಿದಂತೆ ಎಲ್ಲಾ ರಾಜಕೀಯ ಪಕ್ಷಗಳ ಅಂತಿಮ ಗುರಿ ಏನು ಅಂದ್ರೆ ಆಯಾ ರಾಜ್ಯಗಳಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರವನ್ನ ಹಿಡಿಯಬೇಕು ಅನ್ನೋದು. ಬಿಜೆಪಿ ಗುರಿ ಕೂಡ ಅದೇ. ಆದರೆ ಅದು ಸಾಧ್ಯವಾಗಬೇಕು ಅಂದ್ರೆ ಒಬ್ಬರಿಂದ ಸಾಧ್ಯವಿಲ್ಲ, ದೊಡ್ಡ ಪಡೆಯೇ ಬೇಕು. ಸದ್ಯ ಬಿಜೆಪಿ ಸ್ವತಂತ್ರವಾಗಿ ಗುರುತಿಸಿಕೊಳ್ಳೋ ಮಟ್ಟಕ್ಕೆ ಬೆಳೆದಿದೆ. ಆದರೆ ಅಧಿಕಾರ ಹಿಡಿಯಬೇಕು ಅಂದ್ರೆ ಇನ್ನೂ 30 ವರ್ಷಗಳ ಕಾಲ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಶ್ರಮವನ್ನ ಹಾಕಲೇಬೇಕು. ಯಾವ ರೀತಿ ಅಂದ್ರೆ ಪ್ರತಿ ಕ್ಷೇತ್ರದಲ್ಲೂ ಒಬ್ಬ ಪಾಪ್ಯುಲರ್ ಅಭ್ಯರ್ಥಿಯನ್ನ ಹುಟ್ಟು ಹಾಕಬೇಕು. ಯಾವುದೇ ಕ್ಷೇತ್ರ ನೋಡಿದ್ರೂ ಅಲ್ಲಿ ಬಿಜೆಪಿ ಕಡೆಯಿಂದ ಒಬ್ಬ ಸಮರ್ಥ ನಾಯಕ ಉದಯಿಸಿರಬೇಕು. ಆ ಕೆಲಸದ ಕಡೆಗೆ ಈಗ ನಾನು ಗಮನ ಹರಿಸ್ತಾ ಇದ್ದೀನಿ. ಈಗಿಂದಲೇ ಪ್ರತಿ ಕ್ಷೇತ್ರದಲ್ಲೂ ಸಮರ್ಥ ನಾಯಕರನ್ನ ಬೆಳೆಸೋ ಕೆಲಸ ಆಗುತ್ತೆ. ಮುಂದಿನ 30 ವರ್ಷಗಳಲ್ಲಿ ಅವರು ಪಕ್ಷವನ್ನ ಅಧಿಕಾರಕ್ಕೆ ತರೋ ಮಟ್ಟಕ್ಕೆ ಬೆಳೆದಿರ್ತಾರೆ. ಇದೇ ನಮ್ಮ ಗುರಿ ಅನ್ನೋದನ್ನ ಹೇಳಿದ್ದಾರೆ. ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ರಾಜಕೀಯ ಅನ್ನೋದು ಹುಡುಗಾಟ ಅಲ್ಲ, ಜನಸೇವೆ ಅನ್ನೋ ಹೆಸರಲ್ಲಿ ಅಧಿಕಾರ ಹಿಡಿದು ಫ್ಯಾಮಿಲಿ ಸಮೇತ ಮಜಾ ಮಾಡೋದಲ್ಲ. ಇದು ಅಸಲಿ ರಾಜಕೀಯ ಅನ್ನೋದಕ್ಕೆ ಅಣ್ಣಾಮಲೈ ಕಾರ್ಯವೈಖರಿ ಸಾಕ್ಷಿ ಎಂಬಂತಿದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.